ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿಯಾದ ನೆರುಗಲ ಅಥವಾ ನರವಲೆ ಸೊಪ್ಪಿನಿಂದ ದೋಸೆಯನ್ನು ಮಾಡಿ ತೋರಿಸ್ತೇನೆ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೆರುಗಲ ಅಥವಾ ನರವಲೆ ನೋಡಿ ಈ ಥರ ಇರುತ್ತೆ. ಸ್ವಲ್ಪ ದಾಸವಾಳ ಎಲೆ ಥರಾನೇ ಕಾಣುತ್ತೆ, ಆದರೆ ದಾಸವಾಳದ ಎಲೆ ಅಲ್ಲ ಇದು. ಈ ಸೊಪ್ಪು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಾಗೆ ಜಾಯಿಂಟ್ ಪೇನ್ ಮತ್ತು ಬೆನ್ನು ನೋವು ಎಲ್ಲ ಇದ್ದರೆ ಇದು ಕಡಿಮೆ ಮಾಡುತ್ತೆ. ಇದರಲ್ಲಿ ಸಾರು ಸಹ ಮಾಡ್ತಾರೆ, ಆದರೆ ನಾನು ಇವತ್ತು ದೋಸೆ ಮಾಡಿ ತೋರಿಸ್ತೇನೆ. ದೋಸೆ ಮಾಡಲಿಕ್ಕೆ ಫಸ್ಟ್ ಎಲೆಯನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ತೆಗಿಬೇಕು ಇದನ್ನು. ಎಲ್ಲವನ್ನು ಈ ಥರ ತೆಗೆದಿಟ್ಕೊಂಡಿದ್ದೇನೆ. ಇಷ್ಟನ್ನು ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ 1 ಪ್ಲೇಟ್ನಷ್ಟು ಎಲೆಯನ್ನು ತಗೊಂಡಿದ್ದೇನೆ. ಹಾಗೆ ಒಂದು ದೊಡ್ಡ ಸೈಜ್ನ ಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಹಾಗೆ 1 ಸೇರು ರೇಷನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿನ ಚೆನ್ನಾಗಿ ತೊಳೆದು 3 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಹಾಗೆ ಇಷ್ಟು ಬೆಲ್ಲ, ಇಷ್ಟನ್ನು ಗ್ರೈಂಡರ್ಗೆ ಹಾಕಿ ಕಡಿಯೋಣ. ಇದರ ಜೊತೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಇವಾಗ ಹಿಟ್ಟು ಕಡಿದಾಗಿದೆ. ಇವಾಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ. ನಾನು ಬೆಳಿಗ್ಗೆ ದೋಸೆಗೆ ಹಿಟ್ಟು ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೆಲ್ಲ, ಸೊಪ್ಪು ಎಲ್ಲ ಹಾಕಿರುವುದರಿಂದ ತುಂಬ ದಪ್ಪ ಆಗುತ್ತೆ. ಹಾಗಾಗಿ ಆದಷ್ಟು ಹಿಟ್ಟನ್ನು ನೀರು ಹಾಕಿ ತೆಳು ಮಾಡಿ. ಉದ್ದಿನ ದೋಸೆ ಹಿಟ್ಟಿಗಿಂತ ಇನ್ನೂ ತೆಳು ಆಗಿರಬೇಕು. ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ಇನ್ನು ಬೆಳಿಗ್ಗೆ ದೋಸೆಗೆ ಇಡ್ತಾ ಇದ್ದೇನೆ. ನೋಡಿ ಬೆಳಿಗ್ಗೆ ಹಿಟ್ಟು ಎಷ್ಟು ದಪ್ಪ ಆಗಿದೆ ಅಂತ. ಕಾವಲಿನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೇನೆ. ಇವಾಗ ಹಿಟ್ಟನ್ನು ಹಾಕಿ ಈ ಥರ ತಂದು ಒಮ್ಮೆ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದಿದು. ಒಂದೊಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ದೋಸೆ ಯಾವ ಥರ ಬಂದಿದೆ ಅಂತ. ನೋಡಲಿಕ್ಕೆ ಒಳ್ಳೆ ಕಾಣ್ತಾ ಇದೆ. ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬೆಂದಿದೆ. ಇವಾಗ ತೆಗಿತಾ ಇದ್ದೇನೆ. ಇನ್ನೊಂದು ದೋಸೆನ ಹಾಕ್ಕೊಳ್ಳೋಣ. ಎಲೆ ಎಲ್ಲ ಹಾಕಿ ದೋಸೆ ಮಾಡಿರೋದ್ರಿಂದ ಇದು ಕಲರ್ ಬಂದು ಗ್ರೀನ್ ಆಗಿರುತ್ತೆ. ನೋಡಿ ಸ್ವಲ್ಪನೂ ಕೈಗೆ ಅಂಟೋದಿಲ್ಲ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆದ ನರವಲೆ ಸೊಪ್ಪಿನ ದೋಸೆ ರೆಡಿಯಾಗಿದೆ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.